ಯೋಹಾನನ ಬರೆದ ಸುವಾರ್ತೆ 1:17 ಹೇಳುತ್ತದೆ, ಧರ್ಮಶಾಸ್ತ್ರವು ಮೋಶೆಯಿಂದ ಕೊಡಲ್ಪಟ್ಟಿದೆ. ಆಮೇನ್. ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದ್ರೆ ಕೂಡ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರವನ್ನು ಮಾಡುವಂಥವರು ಯಾರಿಲ್ಲ, ಅದನ್ನು ನೆರವೇರಿಸುವಂಥವರು ಒಬ್ಬರು ಕೂಡ ಇಲ್ಲ. ಆದರೆ ಯೇಸು ಸ್ವಾಮಿ ಬಂದು ಆ ಧರ್ಮಶಾಸ್ತ್ರವನ್ನು ನೆರವೇರಿಸಿ ಅದನ್ನು ತೆಗೆದುಹಾಕಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಯಾಕಂದರೆ ನಮಗೆ ಕೂಡ ಆಗೋದಿಲ್ಲ ಧರ್ಮಶಾಸ್ತ್ರ ನೆರವೇರಿಸಿ. ಅದಕ್ಕಾಗಿ ಯೇಸು ಕ್ರಿಸ್ತನೊಬ್ಬನೇ ಬಂದು ಧರ್ಮಶಾಸ್ತ್ರವನ್ನು ನೆರವೇರಿಸಿ ತೆಗೆದುಹಾಕಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧರು ಯಾರಿಲ್ಲ. ಧರ್ಮಶಾಸ್ತ್ರವನ್ನು ನೆರವೇರಿಸಬೇಕಂದ್ರೆ ಪರಿಶುದ್ಧನಾಗಿರಬೇಕು. ಪರಿಶುದ್ಧ ಆಗಿದ್ದರೆ ಮಾತ್ರ ಧರ್ಮಶಾಸ್ತ್ರವನ್ನು ಫುಲ್ಫಿಲ್ ಮಾಡೋಕ್ಕಾಗ್ತದೆ. ಯೇಸು ಕ್ರಿಸ್ತನು ಪರಿಶುದ್ಧನಾಗಿ ಬಂದು ಧರ್ಮಶಾಸ್ತ್ರವನ್ನು ಪೂರೈಸಿ ತೆಗೆದು ಹಾಕಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಪೌಲನು ಹೇಳುತ್ತಾನೆ ಫಿಲಿಪ್ಪಿಯನು ಬರೆದ ಪತ್ರಿಕೆ 4:13 ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾನು ಎಲ್ಲವನ್ನು ಕೂಡ ಮಾಡಬಲ್ಲೆ. ಹಲ್ಲೆಲೂಯಾ. ಅಂದರೆ ಅವರು ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಆಗದೇ ಇರುವಂಥ ಕಾರ್ಯಗಳು ನಮಗೆ ಆಗುತ್ತವೆ. ಆಮೇನ್. ಅಂದರೆ ನೀನು ರೋಗ ಇಲ್ಲದೆ ಜೀವಿಸಲಿಕ್ಕೆ ನಿನಗಾಗುತ್ತದೆ, ನೀನು ಬಡತನವಿಲ್ಲದೆ ಜೀವಿಸಲಿಕ್ಕೆ ಆಗುತ್ತದೆ. ಹಲ್ಲೆಲೂಯಾ. ಸೋಲು ಇಲ್ಲದೆ ಜೀವಿಸಲಿಕ್ಕೆ ನಿನಗಾಗುತ್ತದೆ. ಆಮೇನ್. ನಿನಗೆ ಸೋಲು ಇಲ್ಲ, ಬಲಹೀನತೆಗಳಿಲ್ಲ, ನಿರುತ್ಸಾಹವಿಲ್ಲ. ಆಮೇನ್. ಈ ಲೋಕದಲ್ಲಿ ಯಾವುದೇ ವಿಷಯಗಳು ನಮ್ಮನ್ನು ಹಿಡಿದುಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಪೌಲನು ಹೇಳ್ತಾನೆ, ಕ್ರಿಸ್ತನಿಂದ ನನಗೆಲ್ಲವೂ ಸಾಧ್ಯ. ಆಮೇನ್. ಹಲ್ಲೆಲೂಯಾ. ಕ್ರಿಸ್ತನಿಂದ ನಮಗೆಲ್ಲವೂ ಸಾಧ್ಯ ಎಂಬುದಾಗಿ ಪೌಲನು ಹೇಳಿರುವಾಗ ನಿಮ್ಮಿಂದ ಸಾಧ್ಯವಾಗುತ್ತದಾ? ಹಲ್ಲೆಲೂಯಾ. ನೀವು ಹೇಳಬಾರ್ದು ನನ್ನಿಂದ ಆಗೋದಿಲ್ಲಪ್ಪ, ನನಗೆ ಸ್ತುತಿ ಮಾಡೋಕ್ಕಾಗೋದಿಲ್ಲಪ್ಪ, ನನಗೆ ಆರಾಧನೆ ಮಾಡೋಕ್ಕಾಗೋದಿಲ್ಲಪ್ಪ, ನನಗೆ ಆ ಕೆಲಸ ಆಗೋದಿಲ್ಲಪ್ಪ ಅಂತ ಹೇಳಬಾರ್ದು. ಹಲ್ಲೆಲೂಯಾ. ನನ್ನಿಂದ ಎಲ್ಲವೂ ಆಗುತ್ತದೆ. ನಾವು ಮೇಲೆ ಕೆತ್ತಲ್ಪಡುವವರೆಗೆ ಸಮಸ್ತವನ್ನು ಮಾಡುವಂಥವರು ದೇವರು. ನಮಗೆ ನಿರ್ವಹಿಸಿರುವಂಥ ಎಲ್ಲ ವಿಷಯಗಳನ್ನು ಮಾಡಿ ಮುಗಿಸುವಂಥವರು.